ಮತ್ತೆ ನಾಗೇಂದ್ರ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸುದ್ದಿನ ಕೊಡ್ಬೇಕು. ರಾಜಕಾರಣ ಅಂತ ಹೇಳಿದ್ರೆ ಹಠ ಬಿಡದ ಬಿಜೆಪಿ, ರಾಜೀನಾಮೆ ಕೊಡದ ಎಸ್ ನಾಗೇಂದ್ರ. ಒಂದ್ ರೀತಿ ಬುಸ್ ನಾಗೇಂದ್ರ ಆಗ್ಬಿಟ್ಟಿದ್ದಾರೆ. ಅವರು ಏನು ಸುಮ್ಮನೆ ಕೂತ್ಕೊಂಡಿಲ್ಲ. ನೀವು ಪಾದಯಾತ್ರೆ ಮಾಡ್ತಾ ಇದ್ರೆ ನನಗೂ ಗೊತ್ತಿದೆ ರೀ ಏನ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಏನೋ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ. ದಟ್ ಇಸ್ ದ ನ್ಯೂಸ್. ಈಗ ನೋಡ್ತಾ ಹೋಗೋಣ ಒಂದೊಂದಾಗೆ ಏನಿದಕ್ಕೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೆಪ್ಟೆಂಬರ್ 1ರಂದು ಭಾರತೀಯ ಜನತಾ ಪಕ್ಷದ ಎಲ್ಲ ಘಟಾನುಘಟಿ ನಾಯಕರು ಸೇರಿದಂತೆ ಬಹುತೇಕರು ಪಾದಯಾತ್ರೆಯ ಪರ್ವವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಪಾದಯಾತ್ರೆಯ ಭಯ ಹುಟ್ಟಿಸ್ತಾ ಇದೆಯಾ ಬಿಜೆಪಿ ಅಂತ ಹೇಳಿದ್ರೆ ಹೌದು ಅಂತ ಕೂಡ ಹೇಳ್ಬೋದಾಗಿದೆ. ಹೌದು, ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಬಳ್ಳಾರಿ ನಾಗ ಟೆನ್ಷನ್. ಸಚಿವ ನಾಗೇಂದ್ರ ಕೈಯಿಂದ ಸಚಿವ ಸ್ಥಾನ ನಾಗೇಂದ್ರ ಕೈಯಿಂದ ಜಾರದಂತೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ದೆಹಲಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ತೆರಳಿದ್ರು. ಹಾಗಾದ್ರೆ ದಿಲ್ಲಿ ನಾಯಕರ ಮುಂದೆ ನಡೆದಂಥ ಚರ್ಚೆ ಆದ್ರೂ ಏನ್ರಿ, ಇವರೇನೋ ಇಲ್ಲಿ ಹೇಳ್ತಾರೆ ಬೇರೆ ಯಾವುದೋ ಕಾರಣಕ್ಕೆ ಹೋಗಿದ್ರು ಅಂತ ಹೇಳಿ. ಡಿ.ಕೆಗೂ ಮೊದಲೇ ಸತೀಶ್ ಜಾರಕಿಹೊಳಿ ಹೋಗಿದ್ರು. ಅದ್ಯಾಕೆ, ಅವ್ರು ಯಾಕೆ ಹೋದ್ರು, ಆ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಮುಖ್ಯಮಂತ್ರಿ ಡಿ.ಕೆ.ಶಿ ಸಂಪುಟಕ್ಕೆ ಮತ್ತೊಮ್ಮೆ ಸರ್ಜರಿ ಏನಾದರೂ ಆಗುತ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಸರ್ಜರಿ ಭರ್ಜರಿ, ಬಳ್ಳಾರಿ ನಾಗ, ಬುಸ್ ನಾಗ ಏನು ಅಂದರೆ ಈ ಥರದ ಒಂದು ಆಲೋಚನೆಗಳಿಗೆ ಇಂಬು ಕೊಡುವಂತೆ ಸದ್ಯದ ರಾಜಕಾರಣ ಸಾಗ್ತಾ ಇದೆ. ಇದೇನ ನಾವು ನಿರೀಕ್ಷೆ ಮಾಡಿದಂಥ ಒಂದು ಸರ್ಕಾರ? ಯಾಕಂದರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸುಭದ್ರ ಸರ್ಕಾರ ಅಂತ ಬರೀ ಹೇಳಿಸ್ಕೊಂಡ್ರೆ ಸಾಕಾಗತ್ತೆ ಅಂದರೆ ಈ ಗೊಂದಲಗಳನ್ನು ನೋಡೋಕ್ಕೆ, ಈ ಗೋಜಲುಗಳನ್ನು ನೋಡೋಕ್ಕೆ ಏನು ನಾವು ಎಂಟರ್ಟೈನ್ಮೆಂಟ್ ಇದು ರಾಜಕಾರಣ ಅನ್ನೋದು ಜನರಿಗೆ ಕೆಟ್ಟ ರಾಜಕಾರಣ ಆಗ್ತದೆ, ಕೆಟ್ಟ ಎಂಟರ್ಟೈನ್ಮೆಂಟ್. ಒಳ್ಳೆ ಮನರಂಜನೆ ಆದರೂ ಕೊಡ್ತಾ ಇದ್ದೀರಾ? ಅದು ಇಲ್ಲ. ಹಿಂಗಿದೆ ಸದ್ಯಕ್ಕೆ. ಆದರೆ ವಾಸ್ತವ ಏನಿದೆ ಅದನ್ನು ಮುಂದಿಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ವಿ, ಲೈಕ್ ಅ ಮಿರರ್. ಓಕೆ, ಈಗ ಏನು ಸಮಾಚಾರ, ಮುಂದಿನ ಅಪ್ಡೇಟ್ಸ್ ನೋಡೋಣ ನಾವು. ಹೈಕಮಾಂಡ್ ಮುಂದೆ ನಾಗೇಂದ್ರ ಬಗ್ಗೆ ಬಹಳ ಜೋರು ಚರ್ಚೆ ನಡೀತಾ ಇರೋದಂತೂ ಸುಳ್ಳಲ್ಲ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, JDS ಆಗಿರ್ಬೋದು, ವಿಪಕ್ಷಗಳು ಈಗ ದೊಡ್ಡ ಪಟ್ಟನ್ನು ಹಿಡಿದಿದ್ದಾವೆ. ಒಂದು ಕಡೆ ಬಿಡದಿ ಬಡಿದಾಟ, ಅಲ್ಲೂ ಕೂಡ ಒಂದು ನೆಕ್ಸ್ಟು ಬೇರೆ ಬೇರೆ ರೀತಿಯಾದಂಥ ಹೋರಾಟಗಳು ನಡೀತಾ ಇದ್ದಾವೆ. ಈಗ ನಾಗೇಂದ್ರ ಒಂದು ಅಸ್ತ್ರ. ಈ ರೀತಿ ಚರ್ಚೆ ಆಗ್ತಾ ಇರೋದು ಯಾಕೆ ಅಂತ ಹೈಕಮಾಂಡ್ ಪ್ರಶ್ನೆ ಮಾಡಿದೆಯಂತೆ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ. ಸದ್ಯ ಪ್ರಾಸಿಕ್ಯೂಷನ್ ಕುರಿತು ವರಿಷ್ಠರ ಮುಂದೆ ಪ್ರಸ್ತಾಪವನ್ನು ಮಂಡಿಸಿದ್ದಾರೆ. ಬೇಲ್ ಏನಾದರೂ, ಜಾಮೀನೇನಾದರೂ ಕ್ಯಾನ್ಸಲ್ ಆದರೆ ಪಕ್ಷಕ್ಕೆ ಮುಜುಗರ ಅನ್ನುವ ಚರ್ಚೆ ಈಗ ನಡೆದಿದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾದ್ ನೋಡೋಣ ಅಂತ ರಾಹುಲ್ ಗಾಂಧಿ ಹೇಳಿದಾರಂತೆ. ನೋಡೋಣ ಅಂತ. ವಿಪಕ್ಷಗಳ ಒತ್ತಡಕ್ಕೆ ಮಣಿಯದೆ ಕಾದು ನೋಡುವ ತಂತ್ರವನ್ನ ಕಾಂಗ್ರೆಸ್ ಅನುಸರಿಸತ್ತಾ? ಹೈಕಮಾಂಡ್ನಿಂದ ಆ ರೀತಿಯಾದಂಥ ಒಂದು ಸಿಗ್ನಲ್ ಬಂದಿದೆಯಾ? ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಸದ್ಯಕ್ಕೆ ಸರ್ಜರಿ ಇಲ್ಲ. ಸದ್ಯಕ್ಕೆ ಯಾರು ಇನ್ನೂ ಆಗಲ್ಲ, ಔಟು ಆಗಲ್ಲ. ನಾವು ಕೂಡ ಈ ಮುಂಚೆ ಕೊಟ್ಟಿದ್ವಿ, ಅವ್ರು ಔಟು, ಅವ್ರು ಫೀಲ್ಡಿಂಗ್ ಮಾಡ್ತಾರೆ, ಅವ್ರು ಬೌಲಿಂಗ್ ಮಾಡ್ತಾರೆ, ಅವ್ರು ಬ್ಯಾಟಿಂಗ್ ಮಾಡ್ತಾರೆ ಅಂತ. ಯಾಕಂತ ಹೇಳಿದ್ರೆ ಆ ರೀತಿಯಾದಂಥ ಟೆಂಡೆನ್ಸಿ ಇತ್ತು. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ 2+2 = 4. ಅದು ರಾಜಕಾರಣ ಅಂತ ಬಂದ್ರೆ ಈಗಿಂದ ಏನಾದ್ರು ಮಕ್ಕಳು ನೋಡ್ಬಿಟ್ರೆ ಪ್ರೈಮರಿ ಏನ್ರಿ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ಅನಿಸ್ಬೋದು ಅಲ್ವಾ? ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಅಯ್ಯೋ, ಜೀವನ ಅಂದ್ರೆ ಹಂಗೆ ಅಲ್ವೇನ್ರಿ ಅಂತ. ಜೀವನ ಬೇರೆ, ಪಾಲಿಟಿಕ್ಸ್ ಬೇರೆ ಅನ್ನೋ ಥರದಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಅಂದ್ರೆ ಜನರಿಗೆ ನಾವು ಇವ್ರನ್ನ ಗೆಲ್ಸಿರೋದು, ಬಹುಮತ ಕೊಟ್ಟು ಗೆಲ್ಸಿ ನಾವು ರಾಜ್ಯದಲ್ಲಿ ಏನಾದ್ರೂ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅನ್ಕೊಂಡ್ರೆ ಇಲ್ಲಿ ಅವ್ರವ್ರದೇ ಕಿತ್ತಾಟಗಳು ನಡೀತಾ ಇದೆಯಲ್ಲ ಅಂತ ಜನರಿಗೆ ಬೇಸರ ಆಗೋಗ್ಬಿಟ್ಟಿದೆ ಈಗ. ಆಮೇಲೆ ಇದೇನು ನಿನ್ನೆ ಮೊನ್ನೆ ವಿಚಾರ ಅಲ್ಲ, ಇವತ್ತಿನ ಹೊಸ ಪೀಳಿಗೆ ಇದನ್ನೆಲ್ಲ ಹೆಂಗ್ ಸ್ವೀಕರಿಸುತ್ತೆ ಅನ್ನೋ ಕುತೂಹಲ ನಮಗೆ ಹೆಂಗಿದೆಯೋ ಹಂಗೆ ನಮ್ಮ ಸೋ ಕಾಲ್ಡ್ ನಾಯಕರಿಗೂ ಕೂಡ ಇದ್ದಂತೆ ಕಾಣ್ತಾ ಇದೆ. ಹೌದು ಹೌದು, ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನು? ಇದೇ ವಿಚಾರ ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೆ. ನಮ್ಮ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಇನ್ಫಾರ್ಮೇಶನ್ ನೀಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಐ ಆಮ್ ಸೋ ಕ್ಯೂರಿಯಸ್. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ದೀಪಾ, ಆಮ್ ಐ ಆಡಿಬಲ್? ನಾನು ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಎಸ್ ಎಸ್ ಸರ್, ಕೇಳಿಸ್ತಿದೆ. ಹಲೋ. ಓಕೆ, ಸದ್ಯಕ್ಕೆ ಕನೆಕ್ಟ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. Is Deepa connected? Yes, good morning ರಾಘವ್. ವೆರಿ ಗುಡ್ ಮಾರ್ನಿಂಗ್ ದೀಪಾ. ಕೇಳಕ್ ಖುಷಿ ಆಗ್ತಾ ಇದೆ ನೀವು ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳೋಕೆ. ಮೊನ್ನೆ ನೀವು ವಾಯ್ಸ್ ಓವರ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಐ ಹ್ಯಾವ್ ಫರ್ಗಾಟನ್ ಟು ಅಪ್ರಿಶಿಯೇಟ್. ಚೆನ್ನಾಗಿತ್ತು, ಮೊನ್ನೆ ಒಂದು ವಾಯ್ಸ್ ಓವರ್ ಕೊಟ್ಟಿದ್ರು. ದೀಪಾ, ಎಸ್, ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ? ಕೇಳಿಸ್ತಿದೆ. ಏನೋ ರೆಸ್ಪಾಂಡ್ ಮಾಡ್ತೀರಾ ಅನ್ಕೊಂಡೆ, ಇರ್ಲಿ. ಓಕೆ, ನಿಮ್ಮ ವಾಯ್ಸ್ ಓವರ್ ಚೆನ್ನಾಗಿತ್ತು ಮೊನ್ನೆ ಅಂತ ಹೇಳಿದೆ. ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಈಗ ನಾಗೇಂದ್ರ ಅವರ ಈಗ ಎಲ್ಲ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ಗೂ ಯಾವ ಪ್ರಶ್ನೆ ಕೇಳಿದ್ರು ಅದೆಲ್ಲ ನಾಗೇಂದ್ರಂಗೆ ಲಿಂಕ್ ಆಗಿದೆ ಈಗ, ಹೌದಾ? ಈಗ ದೆಹಲಿಯಲ್ಲಿ ನಡೆದಂಥ ಚರ್ಚೆ ಇದೆಯಲ್ಲ,
ಅದು ಇವರ ಮುಂದಿನ ನಡೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು, ಅಥವಾ ಆ ಚರ್ಚೆ ಇವ್ರಿಗೆ ಏನು ಫಾರ್ಮುಲಾ ಕಂಡ್ಕೊಳ್ಳೋಕ್ಕಾಗುತ್ತೆ? ವಿಪಕ್ಷಗಳು ತಮ್ಮ ಪಟ್ಟನ್ನಂತೂ ಬಿಡೋಂಗೆ ಕಾಣಿಸ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ? ರಾಘವ್ ಸೂರ್ಯ, ನಾಗೇಂದ್ರ ಅವರ ವಿಚಾರಕ್ಕೆ ಕಾದು ನೋಡುವ ತಂತ್ರಕ್ಕೆ ಓದಂಗಿದೆ ಹೈಕಮಾಂಡ್. ಯಾಕಂದ್ರೆ ಒಂದು ಬಾರಿ ಆಲ್ರೆಡಿ ಅವರನ್ನೇ ರಾಜೀನಾಮೆ ಕೊಡಿಸಿ ತದನಂತರದಲ್ಲಿ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡು ಮತ್ತೊಮ್ಮೆ ರಾಜೀನಾಮೆ ಕೊಡಿಸುವಂತಹ ಒಂದು ಗೋಜಿಗೆ ಹೈಕಮಾಂಡ್ ಹೋಗೋದಿಲ್ಲ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಸ್ಪಷ್ಟತೆ. ಯಾಕಂದ್ರೆ ಅದು ದೊಡ್ಡ ಮಟ್ಟಿನ ಡ್ಯಾಮೇಜ್ ಇವತ್ತಿಗಲ್ಲ, ಮುಂದಿನ ಇತಿಹಾಸಕ್ಕೂ ಕೂಡ, ಅಂದ್ರೆ ಮುಂಬರುವಂತಹ ಪೀಳಿಗೆಗೂ ಕೂಡ ಇಂತಹದ್ದೊಂದು ಘಟನೆ ನಡೆದಿತ್ತು ಅನ್ನುವಂತಹದ್ದು ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆಗಿತ್ತು ಅನ್ನುವಂತಹದನ್ನ ತಲೆ ಮೇಲೆ ಒತ್ಕೊಳ್ಳೋದಿಕ್ಕೆ ಅಥವಾ ಹಣೆಪಟ್ಟಿಯನ್ನ ಹಾಕೊಳ್ಳೋದಿಕ್ಕೆ ಕಾಂಗ್ರೆಸ್ ರೆಡಿ ಇದ್ದಂಗೆ ಕಾಣಿಸ್ತಿಲ್ಲ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ನೆನೆಯೂ ಕೂಡ ಒಂದಿಷ್ಟು ವಿವರಗಳನ್ನ ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಮತ್ತೆ ಜೊತೆಗೆ ನಾಗೇಂದ್ರ ಅವರು ಕೂಡ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹದ್ದಿದೆ. ಅಂದ್ರೆ ಹಿಂದೆ ಯಾವ ರೀತಿಯಾದಂತಹ ಈ ಒಂದು ಪ್ರಕರಣ ನಡೀತು, ಪ್ರಕರಣದ ಹಣ ಎಲ್ಲಿ ಹೋಗಿತ್ತು, ವಾಪಸ್ ಯಾವ ರೀತಿಯಾಗಿ ಬಂತು ಅನ್ನುವಂಥದ್ದು, ಜೊತೆಗೆ ಬಿಜೆಪಿ ತನ್ನನ್ನ ಯಾಕೆ ಟಾರ್ಗೆಟ್ ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ವಿವರಗಳನ್ನ ಹೈಕಮಾಂಡ್ ಮುಂದೆ ಇಟ್ಟಿದೆ. ಇದರ ಜೊತೆಗೆ ಅವರು ಕೂಡ ಒಂದು ರಿಟರ್ನ್ ಅಂದ್ರೆ ಪಾದಯಾತ್ರೆಯನ್ನ ಮಾಡ್ಬೇಕು ಅಥವಾ ಹೋರಾಟವನ್ನ ಮಾಡ್ಬೇಕು ಬಿಜೆಪಿ ನಾಯಕರ ವಿರುದ್ಧ. ಆ ಹೋರಾಟದಲ್ಲಿ ಒಂದು ಸ್ಪಷ್ಟತೆಯನ್ನ, ಒಂದು ತಮ್ಮ ನಿಖರವಾದಂತಹ ವಿಚಾರವನ್ನ ಅವ್ರ ಮುಂದೆ ತಿಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಾಗೇಂದ್ರ ಚಿಂತನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅಂದ್ರೆ ತಾವು ಕೇವಲ ಸಚಿವ ಸ್ಥಾನಕ್ಕಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆಯನ್ನ ನೀಡಿ ಬಳಿಕ ಅಲ್ಲಿ ನಾನು ಎಲ್ಲಿ ನಿಲ್ತೀನೋ ಅಲ್ಲಿ ಶ್ರೀರಾಮುಲು ಅಥವಾ ಜನಾರ್ದನ್ ರೆಡ್ಡಿ ಅವರು ಬಂದು ನಿಲ್ಬೇಕು ಅನ್ನುವಂತಹ ಒಂದು ಚಾಲೆಂಜ್ ಅನ್ನ, ಒಂದು ವಿಚಾರವನ್ನ ಅವ್ರ ಮುಂದೆ ಅಂದ್ರೆ ಬಿಜೆಪಿ ನಾಯಕರ ಮುಂದೆ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಅದು ಯಾವಾಗ ಅಂದ್ರೆ ಈ ಒಂದು ರಾಜೀನಾಮೆಯ ಪಟ್ಟನ್ನ ಎಲ್ಲಿಯವರೆಗೂ ಬಿಜೆಪಿ ಜೆಡಿಎಸ್ ಬಿಡೋದಿಲ್ಲೋ ಅಲ್ಲಿಯವರೆಗೂ ಕೂಡ ಈ ಒಂದು ವಿಚಾರವನ್ನ, ಈ ಒಂದು ಚಾಲೆಂಜ್ ಅನ್ನ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಾಗೇಂದ್ರ ಯೋಚನೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಆದ್ರೆ ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಇನ್ಮುಂದೆ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅಥವಾ ಇನ್ಮುಂದೆ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಅಂತೂ ಇದ್ದೇ ಇದೆ. ರಾಘವ್ ಸೂರ್ಯ, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ, ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ. ನಿಜ, ನಾಗೇಂದ್ರ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ಮಾಡಿದ್ದಾದ್ರೂ ತಪ್ಪೇನ್ರಿ ಹೌದು ಅನ್ನುವ ಪ್ರಶ್ನೆ ಅವ್ರಿಗಿದೆ. ಹಾಗಾಗಿ ನನ್ನ ಅಕೌಂಟ್ಗೆ ಏನಾದರೂ ಬಂದಿದೆಯಾ, ಯಾವ್ದಾದ್ರು ಅಮೌಂಟ್ ಬಂದಿದೆಯಾ, ಅಥವಾ ನಾನು ಹೇಳಿ ಮಾಡಿಸಿದ್ದೇನೆ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಇದೆಯಾ ಅನ್ನೋದು ಅವರ ವಾದ. ಹಾಗಾಗಿ ನಾನು ಕೂಡ ಸುಮ್ಮನೆ ಬಿಡಲ್ಲ, ಬರೀ ಪಾದಯಾತ್ರೆ ಅವ್ರು ಮಾತ್ರ ಮಾಡೋದಲ್ಲ, ನಾನು ಕೂಡ ಜನರಿಗೆ ಸತ್ಯಾಂಶವನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತೀನಿ ಅನ್ನುವ ನಿಟ್ಟಿನಲ್ಲಿ ನಾಗೇಂದ್ರ ಅವರು ಮುಂದಾಗ್ತಾ ಇದ್ದಾರೆ. ಜೊತೆಗೆ ಪಕ್ಷ ಕೂಡ ಅವರ ಬೆನ್ನಿಗೆ ನಿಂತಂತೆ ಕಾಣ್ತಾ ಇದೆ. ಆದರೆ BJPಯ ನಡೆನುಡಿಯ ಮುಂದೆ ನಡೆ ಮೇಲೆ ಇವರು ಯಾವ ರೀತಿ ಆಪರೇಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅವರು ಕಾದು ನೋಡ್ತಾರೆ, ನಾವು ಕಾದು ಕಬ್ಬಣ ಆಗಿದಾರ್ರಿ ಜನ, ಇನ್ನೇನ್ ಕಾಯೋದು ಅನ್ನೋ ತರ ಆಗಿದೆ.